ಹಲೋ, ನಮಸ್ತೆ. ಏನಿಲ್ಲ ಪರವಾಗಿಲ್ಲ ಮೇಡಮ್, ಹೇಳಿ ಮೇಡಮ್. ಸೊ ಅವ್ರಿಗೆ ಅದು ಲೆಗ್ ಸೂಪ್ ಕೊಟ್ಟಿದ್ದೀನಿ. ನಿನ್ನೆ ಒಂದು 2 ಟೈಮ್ಸ್ ಕುಡಿದಾರೆ ಅಷ್ಟೇ. ಅದಷ್ಟೇ, ಬಟ್ ನೋವಂತೂ ತುಂಬಾ ಕಮ್ಮಿ ಆಗಿದೆ. ಏನಾಗಿತ್ತು ಮೇಡಮ್ ಅವ್ರಿಗೆ? ಆಕ್ಚುಲಿ ಮೇಲೆ 18 ಮೆಟ್ಟಿಲಿಂದ ಕೆಳಗಡೆ ಬಿದ್ದೋಗಿತ್ತು. 18 ಮೆಟ್ಲಿಂದ? ಜಾರಿ ಬಿತ್ತು. ಮೆಟ್ಟಿಲಿಗೆ ಅನ್ಕೊಂಡು ಕಾಲಿಡ್ತಿದ್ದಾರೆ, ಗೊತ್ತಾಗಿಲ್ಲ. 18 ಮೆಟ್ಟಿಲಿಂದ ಕೆಳಗೆ ಬಿದ್ದಾರೆ ಫುಲ್. ಕೊನೆಗೆ ಬೆಂಗಳೂರಲ್ಲಿ ಆಗಿತ್ತು ಆಕ್ಚುಲಿ ಅದು. ಆಮೇಲೆ ಕೊನೆಗೆ ಅಷ್ಟು ರಾತ್ರಿ ಮೈಸೂರಿಗೆ ಬಂದ್ರು. ಕೊನೆಗೆ ಟೈ ಬೋನ್ ಮುರಿದೋಗಿತ್ತು. ಟೈ ಬೋನ್ ಪ್ಲಾಟಿನಮ್ ಪ್ಲೇಟ್ಸ್ ಹಾಕಿ ಜಾಯಿನ್ ಮಾಡಿಸಿ ಇದು ಮಾಡಿದ್ದಾರೆ. ಹಂಗಾಗಿ ಒಂದು 6 to 8 months ಬೆಟರ್ಸ್ ಕಂಪ್ಲೀಟ್. ಅದಕ್ಕೆ ಮುಂಚೆ ಮೊದಲೇ ಮಂಡಿ ನೋವು ಇತ್ತು ಅವ್ರಿಗೆ. ಏನಾಗುತ್ತೆ, ಮನೆಗೆ ಆಗ್ತಿರ್ಲಿಲ್ಲ, ಎರಡು ಸೇರಿಸ್ಕೊಂಡು ಒಂಥರ ನಡೆಯಕ್ಕೆ ಕಾಲ್ ಬರ್ತಿರ್ಲಿಲ್ಲ ಅವ್ರು ಕಂಪ್ಲೀಟ್ ಆಗಿ. ಸೊ ನಿಮ್ದು ವಿಡಿಯೋ ಭಗವಂತನ ಬೇಡ್ಕೊತಿದ್ವಿ. ನಿಮ್ ವಿಡಿಯೋ ಏನೋ ಭಗವಂತನೇ ತೋರ್ಸದ್ನೇನೋ ದಾರಿ ಅಂತ ಅನ್ಕೊಂಡಿದೀವಿ ನಾವು. ಏನ್ ಕೇಳಿದ್ರು ಪ್ರಶ್ನೆ ಭಗವಂತ ಕೊಡ್ತಾನೆ. ಅದೇ ಮೇಡಮ್, ಒಳ್ಳೆ ಮನಸ್ಸಿನವ್ರಿಗೆ ಒಳ್ಳೇದೇ ಸಿಗುತ್ತೆ ಮೇಡಮ್, ಅದೆಲ್ಲ ಏನಿಲ್ಲ. ಸತ್ಯವಾಗಿ ನಾವು ನನ್ ಕಾಲ್ ಸರಿ ಹೋಗ್ಬೇಕು, ನಡಿಬೇಕು, ನಾನು ಹಿಂಗಾರ ಮಾಡಿ ದಾರಿ ಹಿಂಸೆ ಆಗ್ಬಿಟ್ಟಿದೆ ಅಂದ್ರು ಅಷ್ಟು ನಿಮ್ ವಿಡಿಯೋ ಬಂತು. ಚೆನ್ನಾಗ್ ಮಾಡ್ತಾರೆ ನೋಡು, ಎಣ್ಣೆ ಮಾಡಿದ್ದು, ಇದು ಮಾಡಿದ್ದು ಎಲ್ಲ ಪ್ರತಿಯೊಂದು ವಿಡಿಯೋ ನೋಡಿದ್ವಿ. ಒಂದ್ ವಾರದಿಂದ ಸೇಮ್ ನಿಮ್ ವಿಡಿಯೋ ಫುಲ್ ನೋಡ್ತಾ ಇದೀವಿ. ಕಂಪ್ಲೀಟ್ ಆಗಿ ಅದು ನೋಡ್ತಾ ಇದೀವಿ. ಏನೇನ್ ಪ್ರೊಸೀಜರ್ ಮಾಡ್ತೀರಾ, ಹೆಂಗ್ ಮಾಡ್ತೀರಾ ನೋಡ್ತಿದ್ವಿ. ಕೊನೆಗೆ ಅದನ್ನ ನೀವು ಡ್ರಿಂಕ್ ಹೆಂಗ್ ಮಾಡೋದು ಅಂತ ತೋರಿಸಿದ್ರೆ ಅದನ್ನ ನೋಡ್ಕೊಂಡು ಮಾಡ್ದೆ. ನಾನು ಮಾಡ್ದೆ. ಸ್ವಲ್ಪ ನರ್ವ್ಸ್ ಎಲ್ಲ ಕಮ್ಮಿ ಆಯ್ತು. ನಾವು ತುಂಬಾ ಸರ್ಕ್ಯುಲೇಷನ್ ಆಗ್ತಿರ್ಲಿಲ್ಲ, ಒಂಥರ ಗಂಟ್ ಆಗೋದು ಒಂಥರ ಮೈಗೆ ಸ್ವಲ್ಪ. ಅದು ನೋವು ಕಮ್ಮಿ ಆಗಿದೆ ಸ್ವಲ್ಪ. ಕಾಲು ಊಟನೂ ಕಮ್ಮಿ ಆಗಿದೆ ಸ್ವಲ್ಪ. ನೈಸ್ ಮೇಡಮ್, ವೆರಿ ನೈಸ್. ತುಂಬಾ ಖುಷಿ ಆಗುತ್ತೆ ನಮ್ಮ ಅಮ್ಮನಿಗೆ. ಅರ್ಧಕ್ಕಿಗೆ ತರಿಸ್ಬಿಡು ಕುಡಿಯೋಣ, ಶಕ್ತಿ ಅಂತೂ ಇಲ್ಲ ದೇಹದಲ್ಲ. ವೆಜಿಟೇರಿಯನ್ ಲೆಗ್ ಸೂಪ್ ಹೆಂಗಿದ್ರು ಕುಡಿಬಹುದು, ತರ್ಸು ಅಂತೆಗೆ. ನಾನ್ ವೆಜ್ ಅಂತೂ ನಾವು ತಿನ್ನಲ್ವಲ್ಲ, ಹೆಂಗಿದ್ರು ತರ್ಸಮ್ಮ ಅಂತೆಗೆ. ಹಿಂಗಾರ ಕುಡಿದು ಶಕ್ತಿ ಬಂದು ನನ್ನ ಕೈ ಹೋಗ್ಬಿಟ್ರೆ ಸಾಕು, ನಡೆದ್ಬಿಟ್ರೆ ಸಾಕಮ್ಮ ಅಂತ ಅಮ್ಮ. ಇವಾಗ ಆದಷ್ಟು ಒಂದು 50% ಕಮ್ಮಿ ಆಗಿದೆ ಅಲ್ಲ ಮೇಡಮ್ ಇವಾಗ? ನೋವು ಕಮ್ಮಿ ಆಗಿದೆ ಒಂಚೂರು. ಅದೇ 2 times ಅಷ್ಟೇ. 2 timesಗೆ ಅಷ್ಟು ರಿಸಲ್ಟ್ ಕಡಿಮೆ ಆಗಿದೆ. ಒಂದೇ ದಿವಸದ ರಿಸಲ್ಟ್, ಒಂದೇ ದಿವಸದ್ದು. ತುಂಬಾ ದಿವಸ ನಾವು ಒಂದೇ ಡೇಗೆ ನೋವು ಕಮ್ಮಿ ಆಗಿದೆ. ಓಹೋ, ನೈಸ್. ಒಳಗಡೆ ಒಡ್ತಾ ಇದೆ, ತುಂಬಾನೇ ಪೇನ್ ಇರೋದು ಒಂಥರ. ಒಂದು ಏನ್ ನಾವು ಒಳಗಡೆ ಎಲ್ಲ ಒಡ್ತಾ ಒಂಥರ. ಏನ್ ಆಚೆ ಮಾಡಿದ್ರು, ಏನ್ ಮಸಾಜ್ ಮಾಡಿ ಏನೇ ಮಾಡಿದ್ರು ನೋವು ಕಮ್ಮಿ ಆಗ್ತಿರ್ಲಿಲ್ಲ. ಅದೇ ಒಂದೇ ದಿವಸದಲ್ಲಿ ನಿಮ್ಮ ಇದು ಲೆಗ್ ಸೂಪ್ ಕೊಡೋದಕ್ಕೆ ಒಂದೇ ದಿವಸ ಸ್ವಲ್ಪ ಒಳಗೆಲ್ಲ ಒಡ್ತಾ ಕಮ್ಮಿ ಆಯ್ತು ಕಾಲಲ್ಲಿ. ನಿಜವಾಗ್ಲೂ ತುಂಬಾ ಖುಷಿ ಪಡ್ತು. ಮಿರಾಕಲ್ ಅಂತ ಯಾವ ಆಯುರ್ವೇದಿಕ್ ಮೆಡಿಸನ್ ಆಗಿರ್ಲಿಲ್ಲ. ಆಯುರ್ವೇದಿಕ್ ಟ್ರೈ ಮಾಡಿದೀವಿ, ಸುಮಾರು ಎಲ್ಲಾನು ಟ್ರೈ ಮಾಡಿದೀವಿ. ಇದಾರ ಮೇಡಮ್ ಅಲ್ಲಿ ಅವರು? ಅಮ್ಮ ಇದಾರೆ, ಕೊಡ್ತೀನಿ. ಕೊಡಿ. ನಮಸ್ಕಾರ. ನಮಸ್ತೆ ಅಮ್ಮ, ನಮಸ್ತೆ. ನಮಸ್ಕಾರ. ನಿಜವಾಗ್ಲೂ such a miracle drink for me. ಥ್ಯಾಂಕ್ ಯು. ನಿಜವಾಗ್ಲೂ ನಿಮ್ಗೆ ಯಾವ ತರ ಥ್ಯಾಂಕ್ಸ್ ಹೇಳ್ಬೇಕು ನಂಗೆ ಗೊತ್ತಿಲ್ಲ. ಥ್ಯಾಂಕ್ಸ್ ಎಲ್ಲ ಬೇಡ, ನಿಮ್ದು ಆಶೀರ್ವಾದ ಸಾಕು. ನಿಮ್ಗೆ ಒಳ್ಳೇದಾಗಿರೋ ತರ ಎಲ್ಲಾರ್ಗು ಒಳ್ಳೇದಾದ್ರೆ ಸಾಕು ಅಷ್ಟೇ. ಹಂಗಾಗಿ ನಿಮ್ಗೆ ಹೇಳು ಒಂದ್ ಮೆಸೇಜ್ ಹಾಕು ಪಾಪ ಅಂತಾನು ಹೇಳ್ದೆ ಬೆಳಗ್ಗೆ. ನೀವು ಎಲ್ಲೋ ಹೋಗಿದ್ವಿ, ಕೆಲ್ಸ ಇತ್ತು, ಮುಗಿಸ್ಕೊಂಡು ಓಡ್ ಬಂದ್ವಿ. ಆಂಜನೇಯನ್ ದೇವಸ್ಥಾನಕ್ಕೆ ಹೋದ್ವಿ. ಅಯ್ಯೋ ನಿಮ್ ಡ್ರಿಂಕ್ ಇಂದ ಅಂತ ಅವ್ರಿಗೂ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಂಡು ಶ್ರೀರಂಗಪಟ್ಟಣದಲ್ಲಿ ಅದು ಏನದು ದೇವಸ್ಥಾನದ ಹೆಸರು ಏನು ಅಂತ, ಆಂಜನೇಯಂದು, ತುಂಬಾ ಹಳೇ ಕಾಲದ್ದು. ಅದು ಕೇಳ್ಕೊಂಡು ನಿಮ್ಗೂ ಕೇಳ್ಕೊಂಡು ನಮಗೂ ಕೇಳ್ಕೊಂಡು ತುಂಬಾ ಥ್ಯಾಂಕ್ಸ್ ಅಮ್ಮ, ತುಂಬಾ ಥ್ಯಾಂಕ್ಸ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮುಂದುವರಿಸಿ, ಭಗವಂತ ನಿಮ್ಮನ್ನು ಚೆನ್ನಾಗಿರ್ತೀರಿ. ಥ್ಯಾಂಕ್ಸ್ ಅಮ್ಮ, ನಿಮ್ದು ಆಶೀರ್ವಾದ ಇರ್ಲಿ ನಮ್ಗೆ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಲ್ವಾ? ಇನ್ನೇನಾದ್ರೂ ಇದೆಯಾ? ಇನ್ನೂ ಒಂಥರ ಬೋನ್ ಸ್ಟ್ರೆಂತ್ ಆಗಿ ಬ್ಲಡ್ ಸರ್ಕ್ಯುಲೇಷನ್, ಮಸಲ್ಸ್ ಪೇನ್ ಇದೆಲ್ಲ ಆಗುತ್ತೆ. ಅದು ನೀವು